ಅಧ್ಯಕ್ಷರೇ ಈಗ ಒಂದು ಖಾತೆ ಬಂದಿಸಲ್ವಿ. ಒಂದೇ ನಿಮಿಷ. ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು, ಓಕೆ, ನಾವು ಸೀನಿಯರ್. ನಾನು 6 ಸಲ ಆರ್ಚ್ ಬಂದಿದ್ದೀನಿ. ಓಕೆ. ಸೋಮಶೇಖರ್ 4 ಸಲ ಆರ್ಚ್ ಬಂದಾರೆ. ಓಕೆ, ಇವರು 4 ಸಲ. ಸರಿ. ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ, ಓಕೆ, ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯಿತು, ಅದು ನೆಕ್ಸ್ಟ್ ಬಂತು. ಅದರ ನಂತರ ಪ್ರಾದೇಶಿಕ ಪಕ್ಷ, ಅದ ನಂತರ ಅಲ್ಲಿ ಕೊಡಬೇಕು. ಈಗ ನಂದು 724, 725, 726. ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ 724. ಇವ್ರು 25, 26 ಬೋಗಸ್ ಅನ್ನಂಗೆ ಆಯ್ತು. ಅದು ಸೀಟ್ ಮಿಸ್ಟೇಕ್ ಅಲ್ಲ, ನಂಬರ್ ಹಾಕಿದ ಮಿಸ್ಟೇಕ್. 720 ನಿಮ್ಮ ಪಕ್ಷದವ್ರನ್ನ ಕೇಳಿ ಮನ್ನ. ಆಯ್ತು, ಸರಿಪಡಿಸ. 224 ಸೀಮಿತಗೊಳಿಸುವ. ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಅಧ್ಯಕ್ಷರೇ. ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನು ಹೇಳಿದ್ರು, ಅವರೊಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಿದ್ದ. ಈಗ ಅವರು ಬಿಜೆಪಿಯಲ್ಲಿ ಮರ್ಜ್ ಆದರು. ಮರ್ಜ್ ಆದ್ಮೇಲೆ ಕನಿಷ್ಠ ಈ ನಮ್ಮ 3 ಜನರಿಗೆ ಇಲ್ಲಾರು ಕೊಡಿ. ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ನಮ್ಮ 3 ಮಂದಿನ ಮುಂದೆ ಕೊಡ್ರಿ. ಚನ್ನಬಸಪ್ಪ. ಮಾನ್ಯ ಅಧ್ಯಕ್ಷರೇ, ಹಿಂದುಳಿದ ವರ್ಗದ ಸಚಿವರಾದಂಥ ಮಾನ್ಯ ಸಂಗಡಿಯವರಿಗೆ 73 ಅಡಿಯೊಳಗೆ ಮಂಡಿಸುವ ಗಮನ ಸೆಳೆಯುವ ಸೂಚನೆಗೆ ಉತ್ತರವನ್ನು ಬಯಸ್ತೇನೆ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಕೇಳಿದ್ರೆ ಎಲ್ಲ ಸದಸ್ಯರಿಗೆ ನಿಮ್ಗೆ ಈಗಾಗಲೇ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಕಾಲಿಂಗ್ ಅಟೆನ್ಷನ್ಗೆ, ಅದನ್ನು ಓದಿಕೊಳ್ಳಿ. ಈಗ ಅದರಲ್ಲಿ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರದಲ್ಲಿ ಅನೇಕ ಸಂಗತಿಗಳಿಗೆ ನ್ಯಾಯ ಸಿಕ್ಕಿದೆ, ಉಳಿದಂಥ ಅನೇಕ ಸಂಗತಿಗಳಿಗೆ ನ್ಯಾಯ ಸಿಕ್ಕಿಲ್ಲ. ಸೊ ಹಾಗಾಗಿ, ಯಾಕೆಂದರೆ ನಾನು 3 ವರ್ಷಗಳ ಆಲ್ಮೋಸ್ಟು 2.5 ವರ್ಷ ಆಯಿತು. ನಾನು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಕಮಿಟಿ ಇದೆ, ಆ ಕಮಿಟಿನಲ್ಲಿ ನಾನು ಒಬ್ಬ ಸದಸ್ಯನ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಅನೇಕ ಸಂಗತಿಗಳು ಏನು ಚರ್ಚೆ ಆಗಿದೆ ಅದನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಯಾರು ಬಡವರಿದ್ದಾರೆ ಅವ್ರ ಬಗ್ಗೆ ವಿಶೇಷವಾದಂಥ ರೀತಿಯೊಳಗಡೆ ಕಳಕಳಿಯಿಂದ ಇಟ್ಕೊಂಡು ನಾವು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂಥ ಈ ಒಂದು ಸರ್ಕಾರ ಇವತ್ತೆಲ್ಲ ಒಂದು ಕಡೆಗೆ ಆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯಾಕೆಂದರೆ ಈ ಹಿಂದಿದ್ದಂಥ ಅನೇಕ ಸರ್ಕಾರಗಳು, ಈ ಸರ್ಕಾರನೂ ಕೂಡ ಅನೇಕ ನಿಗಮಗಳನ್ನು ಮಾಡಿತು. ಅನೇಕ ನಿಗಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋಂಥ ಹಣವನ್ನು ಮೀಸಲಿಡ್ತಾ ಅಂತ ಹೇಳಿದ್ರೆ ಬಡ್ಜೆಟ್ ಒಳಗಡೆ ಮೀಸಲಿಡದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಸಂಗತಿ ಹೇಳಬೇಕು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದ ಹಾಸ್ಟೆಲ್ಗಳಿಗೆ, ಹಿಂದುಳಿದ ವರ್ಗದ ಸಮಾಜದ ಬಂಧುಗಳಿಗೆ ಸಮುದಾಯಗಳನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಂಥ ಹಣವನ್ನು ಕೂಡ ವಾಪಸ್ ತಗೊಂಡಿರುವಂಥದ್ದು ಕೂಡ ಇದೊಂದು ಇತಿಹಾಸ ಸ್ಕೆಲಿಟನ್ ಆಗಿ ಉಳ್ಕೊಂಡು ಬಿಟ್ಟಿದೆ. ಇವತ್ತು ನೀವು ಏನನ್ನು ಗಮನ ಸೆಳೆಯುತ್ತೀರಿ ಚನ್ನಬಸಪ್ಪ ಅವರೇ? ಸರ್, ಏನನ್ನು ಗಮನ ಸೆಳೆಯುತ್ತೀರಿ? ವಿಶ್ಲೇಷಣೆ ಈ ತರ ಈ ಹಿಂದೆ ಅನೇಕರು ಅರ್ಜಿಗಳನ್ನು ಹಾಕಿದ್ರು, ಸ್ಯಾಂಕ್ಷನ್ ಮಾಡಿತ್ತು ಸರ್ಕಾರ. ಸ್ಯಾಂಕ್ಷನ್ ಮಾಡಿರುವಂಥ ಸಂದರ್ಭಗಳ ಹಿಂದುಳಿದ ವರ್ಗದ ಸಮುದಾಯಗಳ ಭವನಗಳಿಗೆ ಅದನ್ನು ಹಣ ವಾಪಸ್ ತಗೊಂಡ್ಬಿಡ್ತು. ಹಾಗಾಗಿ ಅರ್ಧಂಬರ್ಧ ಉಳ್ಕೊಂಡು ಬಿಟ್ಟಿದೆ. ಅದು ಪೂರ್ಣ ಪ್ರಮಾಣದೊಳಗಡೆ ಹಣವನ್ನು ಒದಗಿಸಬೇಕು ಅಂತ ನನಗೆ ವಿನಂತಿ ಇರುವಂಥದ್ದು. ಸಚಿವರು ಹಣ ಕೊಟ್ಟಿದ್ದು ವಾಪಸ್ ತಗೊಳ್ದು, ಯಾಕೆ ಯಾರು ಇಟ್ಟಿದ್ರು ಇಟ್ಟಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆದರೆ ನಾನು ಹೇಳಕ್ ಹೊರಟಿರೋದು, ಈಗಾದರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅನ್ನೋ ಸಂಗತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ನಡಿಬೇಕು. ಮೊದಲನೇದು ಅಲ್ಲ, ಹೇಳ್ಬಿಡ್ತೇನೆ, ಇನ್ನೆರಡು ಸಂಗತಿ ಹೇಳ್ಬಿಡ್ತೇನೆ. ಇನ್ನು ಉಳಿದಂಥ ಸಂಗತಿ ಅಂತ ಹೇಳಿದ್ರೆ 22, 23, 24, 24, 25, 26 ಇದ್ರ ಬಗ್ಗೆ ಅನೇಕ ನಿಗಮಗಳಿಗೆ ಅಭಿವೃದ್ಧಿಗೋಸ್ಕರ ಹಣ ಕೊಡಬೇಕು ಅಂತ ನಿಗಮಗಳನ್ನು ಸ್ಥಾಪನೆ ಮಾಡಿದ್ದೇವೆ ನಾವು. ತಾವೇ ಹೇಳಿರೋ ಹಾಗೆ ನಿಗಮಗಳಿಗೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಎಲ್ಲೂ ಕೂಡ ಅದ್ರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನೇ ಹಿಡಿದಂಥ ರೀತಿ ಒಳಗಡೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ. ಆಯ್ತು. ಸೊ ಹಾಗಾಗಿ ಇಲ್ಲಿ ಒಟ್ಟು 27 ನಿಗಮಗಳನ್ನು ನಾವು ಮಾಡಿದ್ದೇವೆ ಸರ್ಕಾರದಲ್ಲಿ. ಈ 27 ನಿಗಮಗಳ ಪೈಕಿ ನಾವು ಹಣ ಎಷ್ಟಕ್ಕೆ ಬೇಕಾಗಿರೋಂಥ ಬಡವರಿಗೆ ಬೇಕಾದ ಯೋಜನೆಗಳನ್ನು ತಯಾರು ಮಾಡಲಿಕ್ಕೆ ಎಷ್ಟು ನಿಗಮಗಳಿಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 14 ನಿಗಮಗಳಿಗೆ ಮಾತ್ರ. ಒಟ್ಟು ಇರೋದು 27 ನಿಗಮಗಳು. ಆ 27 ನಿಗಮದೊಳಗಡೆ 14 ನಿಗಮಗಳಿಗೆ ಮಾತ್ರ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಅರ್ಜಿಗಳನ್ನು ಕೂಡ ಕರೀತಾ ಇಲ್ಲ. ನೀವೇ ಕೊಟ್ಟಿರೋ ಹಾಗೆ, ನೀವೇ ಉತ್ತರ ಕೊಟ್ಟಿರೋ ಹಾಗೆ
ನಮಗೆ ಯಾವುದೇ ₹1 ಹಣವನ್ನು ವಿನಿಯೋಗ ಮಾಡದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಹಣವನ್ನು ಜೋಡಿಸ್ಕೊಳ್ಬೇಕು ಅಂತ ನನ್ನ ವಿನಂತಿ ಇರುವಂತದ್ದು. ಅಧ್ಯಕ್ಷರೇ, ಉತ್ತರ ಕೊಡುವಾಗ ಮಂತ್ರಿಗಳು ನಿಗಮ ಮಾಡಿದ್ದೀರಿ. ನಿಗಮ ಆದ ನಂತರ ನಿಗಮಕ್ಕೆ ಅಧ್ಯಕ್ಷನೂ ಮಾಡಿಲ್ಲ, ₹1 2 ವರ್ಷದಿಂದ ಕೊಟ್ಟಿಲ್ಲ. ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ. ನಾರಾಯಣಗುರುಗಳ ನಿಗಮಕ್ಕೆ ಹಣ ಕೊಡಬೇಕು, ಅದರೊಟ್ಟಿಗೆ ಬನ್ಸ್ ನಿಗಮ ಮಾಡಿದ್ದೀರಿ ಅಂತ ಹೇಳಿದ್ರಿ. ಬನ್ಸ್ ನಿಗಮಕ್ಕೂ ಏನು ಕೊಟ್ಟಿಲ್ಲ. ದಯವಿಟ್ಟು ಇದನ್ನೆಲ್ಲ ಆ ಉತ್ತರದೊಟ್ಟಿಗೆ ಟೈಮ್ ಆಯ್ತು, ಅವರು ಮಾತಾಡ್ತಾ ಇರ್ತಾರೆ, ನೀವು ಉತ್ತರ ಕೊಡಿ. ಅಧ್ಯಕ್ಷರೇ, ಇನ್ನೊಂದು ಸಂಗತಿ ಇದೆ, ಬಹಳ ಮುಖ್ಯವಾದಂತ ಕೊಟ್ಟಿದ್ದನ್ನ ಪ್ರಶ್ನೆಯನ್ನ ಗಮನ ಸೆಳೆಯುವ ಸೂಚನೆಯನ್ನ ಎತ್ತಿದ್ದಾರೆ. ಮಾನ್ಯ ಸಭಾ ಅಧ್ಯಕ್ಷರೇ, ಈಗ ಈ ವರ್ಷ ನಾವು ಕನಿಷ್ಠ ಎಲ್ಲ ನಿಗಮಗಳು ಸೇರಿ 11 ನಿಗಮಗಳು, 24-34 ನಿಗಮಗಳಲ್ಲ, 11 ನಿಗಮಗಳು ಮಾತ್ರ ಕಂಪನಿ ರಿಜಿಸ್ಟ್ರೇಷನ್ ಆಗಿ ಪ್ರಾರಂಭವಾಗಿದೆ. ಅವು ಉಳಿದಿದ್ದು ನಿಮ್ಮ ಕಾಲದೊಳಗ ಬೇರೆ ಪೇಪರ್ ಮ್ಯಾಗ್ ನಿಗಮ ಆಗಿದ್ವು. ನಾನು ಇದ್ದಿದ್ದು ಹೇಳಕತ್ತೀನಿ. ನಿಗಮಗಳು ನೋಡಿ, ಯಾವುದೇ ಒಂದು ನಿಗಮ ನೀವೇ ಕೇಳಿದ್ರಪ್ಪ. ನಿಮ್ ಸರ್ಕಾರ ಏನಾಯ್ತು ಕತ್ತಿದ್ದು ನಮ್ಮ ಸರ್ಕಾರದಾಗ ಆಗಿದ್ದು ಏನಾಗಿದೆ ಅಂತ ಹೇಳ್ತೀನಿ. ಅದಾದ್ಮೇಲೆ ನೀವೇನ್ ಮಾಡಿದ್ದೀರಿ ಅಂತ ಹೇಳ್ಬೇಕಲ್ಲ. ನೀವೇ ಕೇಳಿದ್ದು, ಮತ್ತೆ ನೀವು ಸಮಾಧಾನದಿಂದ ಕೇಳಿ. ಮೊನ್ನೆ ಸಭಾಧ್ಯಕ್ಷರೇ, 11 ನಿಗಮಕ್ಕೆ ಇಂದಿನ ಸರ್ಕಾರ ಹಿಡ್ಕೊಂಡು ನಾವು 1 ವರ್ಷ 337 ಕೋಟಿ ಮಾತ್ರ ದುಡ್ಡು ಕೊಟ್ಟಿದ್ದು ನಿಗಮಕ್ಕೆ. ಈ ವರ್ಷ 337 ಪಾಯಿಂಟ್ ಪ್ಲಸ್ 1262 ಕೋಟಿ, ಅಂದ್ರೆ 1600 ಕೋಟಿ ಅಭಿವೃದ್ಧಿ ನಿಗಮಕ್ಕೆ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಹಿಂದೆ ಒಬ್ಬೊಬ್ಬರು ಶಾಸಕರಿಗೆ ಎಲ್ಲವೂ ಹಿಂದುಳಿದ ವರ್ಗಗಳಿಗೆ ಹಿಡ್ಕೊಂಡು ಒಕ್ಕಲಿಗ ನಿಗಮ ಇರ್ಬೋದು, ವೀರಶೈವ ಇರ್ಬೋದು, ಮರಾಠ ಇರ್ಬೋದು, ಒಟ್ಟು 11 ಕಾಡುಗೊಲ್ಲ ನಿಗಮ ಸೇರಿ 11 ನಿಗಮಗಳಿಗೆ ಬೇರೆ 300-350 ಕೋಟಿ ಮಾತ್ರ ಕೊಡ್ತಾ ಇತ್ತು ಇಂದ. ಇವತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ 1600 ಕೋಟಿ ಕೊಡೋದ್ರ ಜೊತೆಗೆ ಒಂದೊಂದು ಸ್ವಯಂ ಉದ್ಯೋಗ ಶಾಸಕರಿಗೆ 89, ಬೋರ್ವೆಲ್ಗಳ ಗಂಗಾ ಕಲ್ಯಾಣ 58. ಈ ರೀತಿ ಉತ್ತರ ಕೊಟ್ರೆ ಏನ್ ಹೇಳೋದು? ಈ ರೀತಿ ಉತ್ತರ ಕೊಟ್ರೆ ಏನ್ ಕಳಿಸ್ತೀನಿ. ಅದಕ್ಕೆ ಹೇಳಕತ್ತೀನಿ ನಾನು. ಆಮೇಲೆ ನೀವೇನ್ ಕ್ವಶನ್ ಕೇಳ್ತೀನಿ, ನಾವು ಉತ್ತರ ಹೇಳ್ತೀನಿ. ಅದಕ್ಕೆ ನೀವ್ ಹೇಳ್ತ ಕೇಳಲ್ಲ, ನನ್ನ ಹತ್ರ ನನ್ನ ಹತ್ರ ಇದೆ ಉತ್ತರ. ಆಯ್ತು ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಉತ್ತರ ಕೊಡ್ತಾರೆ. ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ಅವ್ರ ಆಫೀಸ್ಗೆ ಹೋಗಿ ಕೇಳ್ಕೊಳ್ಳಿ. 225 ಇವು ಸ್ಕೀಮ್ಗಳಿಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಸ್ವಯಂ ಉದ್ಯೋಗ 89 ರೀ, ಒಂದು ಶಾಸಕರಿಗ, ಒಬ್ಬೊಬ್ಬರು ಶಾಸಕರಿಗೆ. ಗಂಗಾ ಕಲ್ಯಾಣ 11 ನಿಗಮದ್ದು ಸೇರಿ ಅಧ್ಯಕ್ಷ ನಗಾಡ್ತಾರೆ ನೋಡಿ, ಅಧ್ಯಕ್ಷ ನಗಾಡ್ತಾ ಇದ್ದಾರೆ. ಕೇಳಪ್ಪ, ಶಿವರಾಜ್ ಅವರೇ, ಇಲ್ಲಿ ನಿಂತು ಸುಳ್ಳು ಹೇಳಕ್ಕಾಗತ್ತಾ? ಮಂತ್ರಿ ಅವರೇ, ನೀವು ಹೇಳುದೆಲ್ಲ ಸತ್ಯವೇ ಮತ್ತು ನೀವೆಲ್ಲ ಉತ್ತರ ಕರೆ ಕೊಡ್ತೇವೆ. ಮತ್ತೆ ಅಲ್ಲಿಗೆ ಒಂದು ಮುಟ್ಲಿಲ್ಲ ಅಂತೇಳಿ ಅವ್ರಿಗೆ ಮುಟ್ಟಿಲ್ಲ ಅಂದ್ರೆ ಅವ್ರಿಗೆ ತ್ರಾಸಾಗಿದೆ. ಹಿಂದ ಮಾನ್ಯ ಅಧ್ಯಕ್ಷರೇ, ಇಂದಿನ ಅವಧಿಯೊಳಗ 8ರಿಂದ 10 ಕೊಡ್ತಿದ್ರು. ಅದನ್ನ ಕೌಂಟರ್ ಚೆಕ್ ಮಾಡಿ, ಇದ್ರೊಳಗೆ ಏನಾರ ಕಮ್ಮಿ ಬಂದ್ರೆ ನನಗೆ ಮತ್ತೆ ಕೇಳ್ರಿ, ಇಲ್ಲ ಉತ್ತರ ಕೊಡ್ತಾ ಇದ್ದೀನಿ. ಅಧ್ಯಕ್ಷರೇ, ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇವು 10 ನಿಗಮಗಳು ಸೇರಿ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳುವಂತ ಮುಟ್ಟಿಸ್ಬೇಡ್ರಿ. ಅಲ್ರಿ ಕೇಳ್ಪಾಟಿಲ್ರಿ, ನೀವು ಸೀನಿಯರ್ ಆಗಿ ಮಾತಾಡಿದ್ರಿ. ಅಧ್ಯಕ್ಷರೇ, ಮಂತ್ರಿ ಅವರೇ ಉತ್ತರ ಮುಗಿಸಿ. ಮುಗಿಸ್ತೀನಿ ಸರ್, ಅವ್ರು ಮಾತಾಡ್ಬಿಡೋರು ನನಗೆ. ಗಮನ ಪಾಯಿಂಟ್ ಆಫ್ ಆರ್ಡರ್ ಇದೆ. ಓಕೆ, ನನಗೆ ಅವರು ಅನ್ಸ್ಟಾರ್ ಕ್ವಶನ್ ಅಲ್ಲಿ ಕೊಟ್ಟರೆ ಉತ್ತರಕ್ಕೂ ಈಗ ಅವ್ರು ಕೊಡ್ತಾ ಇರೋಂಥ ಉತ್ತರಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ.
ಸದನಕ್ಕೆ ತಪ್ಪು ಮಾಹಿತಿಯನ್ನು ಅವ್ರು ಕೊಡ್ತಾ ಇಲ್ಲ ಇದ್ದಾರೆ. ಇಲ್ಲ ತಪ್ಪು ಮಾಹಿತಿ ಒಂದು ನನಗೆ ಕೊಟ್ಟಿದ್ದೇನೆ. ನನಗೆ ಗೊತ್ತಿಲ್ಲ. ನನಗೆ ನೀವು ಅನ್ಸ್ಟಾರ್ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀರಿ. ನಾನು ಕೇಳಿರೋಂತ ಆನ್ಸರ್ ನಿಮ್ ಸೆಷನ್ ನಿಂತಿರ್ಬೇಕಾದ್ರೆ ಒಂದ್ ನಿಮಿಷ, ಆ? ಇಲ್ಲ ಇಸಿ ನಾನು ಈಗ ಕೊಟ್ಟಿದ್ದು ಈಗನೂ ಕೊಟ್ಟಿದ್ದೀನಿ ಅವ್ರಿಗೆ ನೋಡಿ, ಇದು ಗಮನ ಸೆಳೆಸುವುದು ಚರ್ಚೆ ಮಾಡಬೇಡಿ. ಕೇಳಿ ಮತ್ತೆ ಇದು ಗಮನ ಚರ್ಚೆ ಗಮನ ಸೆಳೆಸುವುದು ಬೇರೆ ಹೋಗ್ಬೇಕಲ್ಲ. ಗಮನ ಸೆಳೆಯೋ ಕ್ವಶನ್ ಆಯ್ತು. ಅರ್ಧ ಗಂಟೆ ಚರ್ಚೆ ಅವಕಾಶ ಕೊಡಿ. ಸರ್, ಗಮನ ಸೆಳೆಯೋ ಸೂಚನೆಗೆ ನಮ್ದೇನ್ ತೊಂದರೆ ಇಲ್ಲ. ಅವರು ಹೇಳಿರುವಂತ ಆನ್ಸರ್ನೇ ನಾನು ಒಪ್ಕೊಳ್ಳೋಕೆ ನಾನು ಈಗ ತಯಾರಿದ್ದೀನಿ. ಓಕೆ, ಅವರು ನನಗೆ ಅನ್ಸ್ಟಾರ್ ಅಲ್ಲಿ ಬೇರೆ ಆನ್ಸರ್ ಕೊಟ್ಟಿದ್ದಾರೆ. ಆಯ್ತು. ಈಗ ಅವರು ಸ್ಟಾರ್ ಅಲ್ಲಿ ಈಗ ಅವರು ಕೊಡ್ತಾ ಇರುವಂತ ಆನ್ಸರ್ ಬೇರೆ. ಓಕೆ, ಯಾವ್ದು ಸದನದ ದಿಕ್ಕನ್ನ ತಪ್ಪಿಸಬಾರದು. ಓಕೆ, ನೀವು ರಕ್ಷಣೆಗೆ ಬರ್ಬೇಕು ಇದಕ್ಕೆ. ಆಯ್ತು. ಅವ್ರು ನಾನು ಅನ್ಸ್ಟಾರ್ ರಕ್ಷಣೆಗೆ ಬರ್ತೇನೆ ಈಗ. ನಿಮ್ಮಿಬ್ಬ ಸೆಷನ್ ಆದ ತಕ್ಷಣ ನಿಮ್ಮಿಬ್ರು ಕಚೇರಿ ಕರೆಸಿ ಅಲ್ಲಿ ಮಾತಾಡ್ತಾನೆ. ಅಲ್ಲಿ ಮಾತಾಡ್ತಾನೆ. ವಾಪಸ್ ತಗೊಳ್ಳಿ. ಅವ್ರ ಸ್ಟೇಟ್ಮೆಂಟ್ ವಾಪಸ್ ತಗೋಬೇಕೀಗ. ಅಲ್ಲ, ಯಾವ್ದು ಸರಿ ತಪ್ಪು ಗೊತ್ತಿಲ್ಲ. ಅವ್ರ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ. ಯಾವ್ದು ಸರಿ ಆದ ತಪ್ಪು ಏನ್ ಗೊತ್ತು? ಇಲ್ಲ, ಇದೆ, ಇದೆ ನೀವೇ ಸರಿ. ಸರಿ, ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಸರಿ. ಅವ್ರು ಯಾವ ಪ್ರಶ್ನೆ ರೈಟಿಂಗ್ ಕೇಳಿದ್ರು, ನಾನು ಕೇಳ್ತೇನೆ, ಯಾವ್ದು ನಾನು ಉತ್ತರ ಕೊಟ್ಟಿದ್ದಾರೆ? ಅನ್ಸ್ಟಾರ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಏನ್ ಸರಿ. ಪ್ರಶ್ನೆ ಏನು? ಪ್ರಶ್ನೆ ಹೇಳ್ತೀನಿ ಕೇಳಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ನಿಗಮಗಳು ಯಾವುವು? ಸದರಿ ನಿಗಮಗಳಲ್ಲಿ ದೊರೆಯುವ ಯೋಜನೆಗಳ ಮಾಹಿತಿಯನ್ನು ಒದಗಿಸುವುದು ಅಂತ ಕೇಳಿದ್ದಾನೆ. ಎರಡನೇ ಕ್ವಶನ್, 3 ವರ್ಷಗಳಲ್ಲಿ ಸದರಿ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟ ಅನುದಾನ ಹಾಗೂ ಬಳಕೆ ಆಗಿರುವಂತ ಅನುದಾನ ಎಷ್ಟು ಅಂತ ಕೇಳಿದ್ದಾನೆ. ವಿವರ ಕೊಟ್ಟಿದ್ದಾರೆ. Okay. ಅವ್ರಿಗೆ ಹೇಳಿರುವಂತದ್ದು ಎಷ್ಟು ಸಾವಿರ ಕೋಟಿ ಅಂತ ಹೇಳಿದ್ದಾರೆ. ನನಗೆ ಇಲ್ಲಿ ಕೊಟ್ಟಿರುವಂತದ್ದು ಬೇರೆ ಇದೆ. ಹಾಗಾಗಿ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಸರಿನೋ, ಈಗ ಅವ್ರು ಕೊಡ್ತಿರೋಂತ ಹೇಳಿಕೆ ಸರಿನೋ? ಯಾವುದು ಎಷ್ಟು ಖರ್ಚಾಗಿದೆ ಖರ್ಚಿಲ್ಲ, ಖರ್ಚಿಲ್ಲ. ಕೊಟ್ಟಿರೋದು ಎಷ್ಟು, ಖರ್ಚಾಗಿರೋದು ಎಷ್ಟು ಅಂತ ಕೇಳಿದ್ದೀನಿ. ವರ್ಷಕ್ಕೆ 10 ನಿಗಮಗಳು ಸೇರಿ ಯಾವ ಯೋಜನೆಗಳಿಗೆ ಏನೇನ್ ಕೊಡ್ತಾ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಕನ್ಫ್ಯೂಸ್ ಆಗತ್ತೆ. ನೀವು ಯಾವಾಗಲೂ ಅದನ್ನ ಕೂತ್ಕೊಂಡು ಚರ್ಚೆ ಮಾಡಿ. ಹಿಂಗಾದ್ರೆ ಹೆಂಗ? KH ಪುಟ್ಟಸ್ವಾಮಿ ಗೌಡ್ರು ಮುಂದೆ ಇಲ್ಲ ಕಾಲೇಜ್ ಅಟೆನ್ಷನ್ KH ಪುಟ್ಟಸ್ವಾಮಿ ಗೌಡ್ರು ಕೂತ್ಕೊಳ್ಳಿ. KH ಪುಟ್ಟಸ್ವಾಮಿ ಗೌಡ್ರು ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ನೀವು ಕೂತ್ಕೊಳ್ಳಿ ಅವರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸದನಕ್ಕೆ ಈ ರೀತಿ ದಿಕ್ಕು ತಪ್ಪಿಸಬಾರದು. ಆಯ್ತಪ್ಪ. ಸದನದ ಬಗ್ಗೆ ಒಂದು ಗೌರವ ಇದೆ. ನಾವು ಸಚಿವರು ಕೊಟ್ಟಂತ ಹೇಳಿಕೆಯನ್ನು ಇಟ್ಕೊಂಡು ಅದು ನಂಬ್ಕೊಂಡು ಹೋಗೋದು, ಪತ್ರಿಕೆಗಳು ಅದೇ ಬರುತ್ತೆ. ನೀವು ನಮಗೊಂದು ಆನ್ಸರ್ ಕೊಡ್ತೀರಿ, ಅವ್ರಿಗೆ ನೀವು ಹೇಳದ ಆನ್ಸರ್ ಒಪ್ಕೊಂಡು ನಿಮ್ಗೆ ಎಶ್ಯೂರೆನ್ಸ್ ಕಮಿಟಿಗೆ ಹಾಕ್ಬಹುದು ಹೆಚ್ಚು ಕಮ್ಮಿ ಇದ್ರೆ. ಯಾವುದು ಎಶ್ಯೂರೆನ್ಸ್ ಕಮಿಟಿ ನೀವೀಗ ಚನ್ನಬಸಪ್ಪ ಹೇಳಿದ್ದು ಸದನಕ್ಕೆ ಯಾವ್ದನ್ನ ಒಪ್ಕೋಬೇಕು? ಸುನಿಲ್ ಕುಮಾರ್ ಸರ್, ನೀವೆಲ್ಲ ನಾಳೆ ವಿರೋಧ ಪಕ್ಷ ನಾಯಕರಾಗಿ ಬಂದು ಆಸೆ ಪಟ್ಟಿದ್ದೀವಿ. ನಾವು ಏನಾಗಬೇಕು ನಮ್ಮ ಪಾರ್ಟಿಲಿ ಇದ್ದೇ ಹೋಗಿರೋರು. ನೀವು ಏನಾಗಬೇಕು ನಮ್ಗೆ ಗೊತ್ತಿಲ್ಲ. ನೀವು ಏನ್ ಮಾಡ್ಬೇಕು? ಪುಟ್ಟಸ್ವಾಮಿ ಗೌಡ್ರೆ, ಈ ರೀತಿ ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಅಲ್ಲ, ಈ ರೀತಿ ಉತ್ತರ ಕೊಡಬಾರದು. ನೀವು ಬಿಜೆಪಿ ಸಂಸ್ಕೃತಿಯಿಂದ ಯಾಕೆ ಕಾಲಿಂಗ್ ಅಟೆನ್ಷನ್ ಇರ್ತೀವಿ? ಕೂತ್ಕೊಳ್ಳಿ. ಅವ್ರು ಕುಂತ್ರಿ ಹೇಳ್ತೀನಿ ಸರ್. ಅವ್ರು ನೀವು ಹೇಳ್ಬೇಡಿ, ಕೂತ್ಕೊಳ್ಳಿ. ನಾ ಕುಂದ್ರಲ್ಲ. ಅವ್ರು ಎಷ್ಟೇ ಉದಾಹರಣೆ ಮಾತಾಡಬೇಡಿ, ಸಮಾಧಾನ ಯಾವ್ದಾದ್ರೂ ಒಂದು ನಿಗಮದಲ್ಲಿ ಒಂದು ನಿಗಮದಿಂದ ರಹಿತ ಕುಟುಂಬಗಳಿಗೆ ಮನೆಯನ್ನ ಒದಗಿಸುವ ಬಗ್ಗೆ ಮಾನ್ಯ ವಸತಿ ಸಚಿವರಲ್ಲಿ ಗಮನವನ್ನು ಸೆಳೀತಾ ಇದ್ದೀನಿ. ಹೊಸ ಸಚಿವರು ನೀಡಾಗಿದೆ. ಓಕೆ, ಉತ್ತರಕ್ಕೆ ಏನು? ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಗೌರಿಬಿದನೂರು ತಾಲೂಕು ಇಲ್ಲ ಇಲ್ಲ ಇಲ್ಲ, ಇದು ಗಮನ ಸೆಳೆಯುವ ಸೂಚನೆ ಆಯ್ತಲ್ಲ. ಇಲ್ಲ ಆಯ್ತು, ಸಿಕ್ಕ ಮತ್ತೆ ನೋಡುವ. ಆಯ್ತು, ಪುಡ ಮಾತಾಡಿ ನೀವು. ಗಮನ ಸೆಳೆಯುವ ಸೂಚನೆ ಕೊಟ್ಟಿಲ್ಲ, ಮಂತ್ರಿಗಳು ಉತ್ತರನೇ ಕೊಟ್ಟಿಲ್ಲ. ಚರ್ಚೆ ಅಲ್ಲ, ಗಮನ ಸೆಳೆಯುವ ಸೂಚನೆ. ನಮ್ಮ ಗೌರಿಬಿದನೂರು ತಾಲೂಕಿನ ಚರ್ಚೆ ಮಾಡಬೇಡಿ, ಇದು ಗಮನ ಸೆಳೆಯುವ ಸೂಚನೆ ಆಗುದಿಲ್ಲ ಇದು. ಆಯ್ತು, ಪುಟ ಮಾತಾಡಿ ಬೇಗ. 8 ಗಂಟೆಗಳಲ್ಲಿ ಕ್ಯಾಬಿನೆಟ್ ಇದೆ. ಮತ್ತೆ ಮಾತಾಡಿ. ನಮ್ಮ ಗೌರಿಬಿದನೂರು ತಾಲೂಕು 30 ನೋಡಿ, ಪಂಚಾಯತಿಗಳಿದ್ದು ಇವತ್ತೇನಾದ್ರು ಹೋದ್ರೆ ಯಾರಿಗೂ ಕೂಡ ನಾಳೆ ಕಾಲಿಂಗ್ ಅಟೆನ್ಷನ್ ಸಿಕ್ಕುದಿಲ್ಲ ಅಷ್ಟೇ ಹೇಳ್ತೇನೆ ನಾನು. ಕಾಲಿಂಗ್ ಅಟೆನ್ಷನ್ ಪುಟ್ಟಸ್ವಾಮಿ ಗೌಡ್ರು ಮಾತಾಡಿ ನೀವು. 31 ಪಂಚಾಯತಿಗಳಿದ್ದು ವಸತಿ ರೈತರು 6,000 ಕುಟುಂಬಗಳಿದೆ. ನಿವೇಶನ ರೈತರು 3,000ಕ್ಕಿಂತ ಹೆಚ್ಚಿನ ಕುಟುಂಬಗಳಿವೆ. ಇವೆಲ್ಲ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ರೆಕಾರ್ಡ್ ಆಗಿ ದಾಖಲಾಗಿದೆ. ಅಧ್ಯಕ್ಷರೇ, ಈಗಾಗಲೇ 3-4 ವರ್ಷಗಳಿಂದಲೂ ಕೂಡ ಕೇಳಿ ಸರ್, ನಿಮಿಷಕ್ಕೆ ಎಲ್ಲ ಅವರ ಕ್ವಶನ್ಗೆ ಉತ್ತರ ಚರ್ಚೆ ಮಾಡಿದ್ರೆ ಆಗ್ತದ? ಅಲ್ಲ ಸರ್, ಒಂದ್ ನಿಮಿಷ ಸುಮ್ಮನೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಕಂಟಿನ್ಯೂ ಮಾಡಿ. ಅಲ್ಲ ಸರ್, ಅಲ್ಲ ನೋಡಿ ನೋಡಿ, ಈಗ ನಾವು ಕರೆದಾಗಿದೆ, ಅವ್ರು ಮಾತಾಡಿ. ಕುತ್ಕೊಂಡಿರ್ತಾರೆ.
ಮನೆಗಳ ಮಾತಾಡಿ. ಕೂಡ ಇದುವರೆಗೂ ಮನೆಗಳು ಸರ್ ಹನ್ನೊಂದು ಅಧ್ಯಕ್ಷ ಹನ್ನೊಂದು ನಿಗಮ ಇಡೀ ಇದ್ದಾವೆ. 2 ವಾರ ಸರಿಯಾಗಿ ನಡೆಸಿದಿರಿ. ಈಗ ಜನಸಂಖ್ಯೆ ಯಾಕೆ ಮಾಡ್ತೀರಿ? ಎಷ್ಟು ಸಲ ಆನ್ಸರ್ ಕೊಡ್ತೀವಿ? ಎಲ್ಲರಿಗೂ ಎದ್ದು ಮಾತಾಡ್ತೀರಿ. ಅವ್ರಿಗೆ ಕಾಲಿಂಗ್ ಎಡಿಷನ್ ಎಷ್ಟೊತ್ತು ಬೇಕು? 11 ನಿಗಮದಿಂದ ಅಲ್ಲ ಬೇಕಲ್ಲ ನೋಡಿ, ಕಾಲಿಂಗ್ ಎಡಿಷನ್ ಏನು ಸಚಿವರು ಗಮನಿಸಲು ಬಿಡಬೇಕು. ನೀವು ಇಲ್ಲ ಚರ್ಚೆ ಮಾಡಿದಾಗ ನಾವು ಕೂತ್ಕೊಂಡು ಆಗಲ್ಲ, ಒಂದು ನಿಮಿಷ ಇರು, ತಾಳ್ಮೆ ಅವ್ರು ಕೊಟ್ಟೆ ಅವ್ರು ಹೇಳಿದಾರಲ್ಲ, ಮಾತಾಡಿದಾರೆ ಅಲ್ಲಿ. ಆಯ್ತು ಮಾತಾಡಿ ಈಗ. ಅಧ್ಯಕ್ಷ ಒಂದ್ ನಿಮಿಷ ನೀವು ಒಂದ್ ನಿಮಿಷ ತಾಳ್ಮೆಯಿಂದ ಇರಿ. ಹಾಗೆಲ್ಲ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಚೆನ್ನ ಒಂದ್ ನಿಮಿಷ ಕರೆಕ್ಟ್. ನಿನ್ನೆ ರಾತ್ರಿ ಕೂತ್ಕೊಳ್ಳೋದಕ್ಕೆ ನಾನು ಹೇಳ್ತೀನಿ ಕೇಳಿ ಚನ್ನಬಸಪ್ಪ ನಿಲ್ಲಿ ನಾನು ಹೇಳ್ತೀನಿ ನೋಡಿ. ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಅವರ ಹೆಸರೇ ನಾವು ಫಸ್ಟ್ ಇಂದ ಹಾಕಿಕೊಂಡು ಬಂದದ್ದು. ಯಾರು ಲಾಸ್ಟ್ ತನಕ ಇದ್ರು ಅವರೆಲ್ಲ ಫಸ್ಟ್ ಹಾಕಿಕೊಂಡು ಬಂದೆವು. ಅದರಲ್ಲಿ ಅವರ ಫಸ್ಟ್ ಹೆಸರು ಬಂತು. ಅವರಲ್ಲಿ ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಟರು, ಇನ್ನೊಮ್ಮೆ ಕೇಳಿದ್ರು, ಇನ್ನೊಮ್ಮೆ ಉತ್ತರ ಕೊಟ್ಟರು. ಈ ಕಾಲಿಂಗ್ ಎಡಿಷನ್ ಈ ರೀತಿ ಚರ್ಚೆ ಮಾಡಿಕೊಂಡು ಬಂದು ಹೇಗೆ ನಾವು ಅರ್ಥ ಬೇಕಲ್ಲ. ಬೇರೆ ಚರ್ಚೆ ಮಾಡ್ತಾ ಹೋಗುದು ಇದು ಚರ್ಚೆ. ಗಮನಿಸಲು ಸೂಚನೆ ಏನು ಅದಕ್ಕೆ ಅನುಗುಣ. ಆಯ್ತು, ಈಗ ನಮ್ಮ ಪ್ರಶ್ನೆ ಕೇಳಿ. ಈಗ ಒಂದ್ ಸೆಕೆಂಡ್ ಅವ್ರು ಮಾತಾಡಿ ಹೋಗಿ ಪ್ರಶ್ನೆ ಕೇಳಿ. ನೀವು ಕರೆಕ್ಟ್ ಉತ್ತರ ಮುಗಿಸಲಿಗೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಮಾನ್ಯ ಸಭಾಧ್ಯಕ್ಷ, ಪಾಯಿಂಟ್ ಆಫ್ ಆರ್ಡರ್. ನೀವು ಒಬ್ಬರಿಗೆ 1.5 ಗಂಟೆ ಕೊಡ್ತೀರಾ ಕ್ವಶನ್ ಅವರಲ್ಲಿ. ನೀವು ಎದುರಿಸಿದ ತಕ್ಷಣ ನೀವು ಇದು ಏನಿದು ಅಲ್ಲ, ಇದು ವ್ಯವಸ್ಥೆ ಚರ್ಚೆ ಅಲ್ಲವ್ರೆ. ಆಯ್ತು ಅಲ್ಲ, ಸದನ ಹಿಂಗಡಿಸಿರಿ ಹೇಗೆ ನೀವು? ಸದಸ್ಯರಿಗೂ ಕನಿಷ್ಠ ಈ ಸದ್ಯ ಒಂದ್ ಸೆಕೆಂಡ್ ಆಯ್ತು. ನಿಮ್ಮ ಪ್ರಶ್ನೆ ಚೆನ್ನ ಕರೆಕ್ಟ್ ಒಮ್ಮೆ ಹೇಳಿಬಿಡಿ. ಹೇಳ್ತೀವಿ ಸರ್. ಸಿಸಿ ಪಾಟೀಲ್ ಅವರೇ, ನಮಗೆ ಏನು ಗುರಿಗಳನ್ನು ಕೊಟ್ಟಿದ್ರಿ ಆ ಗುರಿ ಪ್ರಕಾರ ಬಂದಿಲ್ಲ ಸರ್. 36, 38 ಮಾತ್ರ ಬಂದಿರುವಂಥದ್ದು. ಇದು ಮೊದಲನೇದು. ಎರಡನೇದು, ಎಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀರಿ ಅಂತ. ಈ ಹಿಂದೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಕೊಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ. ಮೋರ್ ದನ್ 50% ಕಡಿಮೆ ಮಾಡಿಬಿಟ್ಟಿದ್ದೀರಿ. ಮೋರ್ ದನ್ 50% ಹೇಗೆ ಅಂತ ನಾನು ಹೇಳ್ತೇನೆ. 200 ಕೋಟಿ ಕೊಡ್ತಾ ಇದ್ದೆ ಅವಾಗ 2022-23 ಒಳಗಡೆ ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ. 23-24ಕ್ಕೆ 100 ಕೋಟಿ ಆಯ್ತು. 24-25ಕ್ಕೆ 100 ಕೋಟಿ ಆಯ್ತು. ಚರ್ಚೆ ಮಾಡಿ. ಸೊ ಹಾಗಾಗಿ ನಾನು ಹೇಳಕ್ ಒಂದಕ್ಕೆ ಹೊರಟಿರೋದು ಸರ್, ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಹೇಳಿರುವಂಥ ಸಂಗತಿಗಳು ಏನಿದೆ, ಇಲ್ಲಿ ಕೊಟ್ಟಿರುವಂಥ ಉತ್ತರಗಳು ಏನಿದೆ, ಈ ನಿಗಮಗಳು ಬೇಕೋ ಬೇಡವೋ ಅದೊಂದ್ಸರಿ ಕ್ಲಾರಿಟಿ ಆಗೋಗ್ಬಿಡ್ಲಿ ಅಂತಷ್ಟೇ. ಆಯ್ತು, ಇಲ್ಲಿ ಖಾಲಿ ನಿಗಮ ತೋರಿಸಿದಿರಲ್ಲ, ಇದು ಬೇಕೋ ಬೇಡ ನಿಗಮಗಳು ಇಲ್ಲ ಅಂತ ಹೇಳ್ಬಿಡಿ. ಓಕೆ, 27 ನಿಗಮಗಳಿದೆ. ಆಯ್ತು. ಈಗ ಸಂಶಿತ ಹೇಳಿ. ಈಗ ನಮ್ಮಲ್ಲಿ 10 ನಿಗಮಗಳು. ಒಂದ್ ಸೆಕೆಂಡ್ ಕುಂದ್ರು, ಚನ್ನಬಸಪ್ಪಣ್ಣ ಕುಂದ್ರಿ. 10 ನಿಗಮಗಳು ಇದ್ದಾವೆ. ಕಾಡುಗೊಲ್ಲ ಸೇರಿ 11 ನಿಗಮ ಇದೆ. 10 ನಿಗಮಗಳಿಗೆ ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೆ ಸ್ವಾವಲಂಬಿ ಸಾರಥಿ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಹೊಲಿಗೆ ಯಂತ್ರ ಇರ್ಬೋದು, ಇವೆಲ್ಲವೂ ಸೇರಿ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕನಿಷ್ಠ 225 ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತಾ ಇದ್ದೀವಿ. ಇವು 10 ಸಮಾಧಾನ. ಏನಂಗಂದ್ರೆ ಬರ್ತಾ ಇದ್ರೆ ಕೇಳೋ ಕೊಡ್ತೀವಿ. ನೀವು ಇವಷ್ಟು ಅಂಕಿ ಸಂಖ್ಯೆ ಹೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ಕೇಳಿ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಇನ್ನೂ ಒಂದು, ನಾವು ಸಿಒ ಅಧ್ಯಕ್ಷತೆ ಒಳಗೆ ಬ್ಯಾಂಕ್ಗಳ ಸಂಯೋಗದೊಂದಿಗೆ ಸ್ವಯಂ ಉದ್ಯೋಗ ಮತ್ತು ಅರಿವು ಶಿಕ್ಷಣ ಸಾಲದ ಯೋಜನೆ ಇವು ಎಲ್ಲವೂ ಸೇರಿ ಸಿಒ ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೀವಿ. ಅವನ್ನ ಈ ವರ್ಷ 109 ಒಂದೊಂದು ಜಿಲ್ಲೆಗೆ ಇವು ಕೊಡ್ತಾ ಇರೋದು. ಅದಕ್ಕೆ ಇಷ್ಟು ನಿಗಮಗಳ ಜೊತೆಗೆ ಮತ್ತೆ ನಮ್ಮ ಚನ್ನಬಸಪ್ಪ ಅವರು ಹೇಳ್ತಾ ಇದ್ರು, ಈ ವರ್ಷ ಹೋದ ವರ್ಷ ನಮಗೂ ಕಮ್ಮಿ ಇದೆ. ಮೊದಲನೇ ವರ್ಷ ಮತ್ತು 2ನೇ ವರ್ಷ ಅವಾಗ 337 ಕೋಟಿನೇ ಕೊಟ್ಟಿದ್ದು ನಮಗೂ. ಅದಾದ್ಮೇಲೆ ಈ ವರ್ಷ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಶಾಸಕರ ಬೇಡಿಕೆ ಜಾಸ್ತಿ ಇರೋದ್ರಿಂದ ನನಗೆ ಜಾಸ್ತಿ ಕೊಡ್ಬೇಕಂದಕ್ಕೆ 1767 ಕೋಟಿ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಾ ನಿಗಮಗಳು ಕೊಟ್ಟಿದೆ. ಇನ್ನೂ ಒಂದಿಷ್ಟು ನಿಗಮದ ಹೆಸರು ಹೇಳಿದ್ರು. ಆ ನಿಗಮ ನಾವು ಇನ್ನೂ ಒಂದು ಯಾವುದೇ ನಿಗಮ ಮಾಡ್ಬೇಕಾತಂದ್ರೆ ಇಂದಿನ ಅವ್ರ ಸರ್ಕಾರದೊಳಗೆ ಆಗಿದ್ದು. ಅವಾಗ ಹೆಂಗಾಗಿತ್ತು ಅಂತಂದ್ರೆ ಬೇರೆ ಪೇಪರ್ನೊಳಗೆ ನಿಗಮಗಳು ಆಗ್ಬಿಟ್ಟು, ಯಾವುದೇ ಒಂದು ನಿಗಮ ಮಾಡ್ಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಮಿನಿಮಮ್ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ 5 ಕೋಟಿ ರೂಪಾಯಿ ದುಡ್ಡು, ಮಿನಿಮಮ್ 5 ಕೋಟಿ ದುಡ್ಡು ಇಟ್ಟು ಆ ಕಂಪ್ನಿ ನಿಗಮಗಳು ಸ್ಥಾಪನೆ ಆಗಬೇಕು. ಅವಾಗ ಇವ್ರು ಏನು ಮಾಡಿದ್ರು, ಚುನಾವಣೆ ಇದ್ರೊಳಗೆ ಎಲ್ಲ ಕಂಪ್ನಿಗಳು ಪೇಪರ್ದಾಗ ರೆಡಿಯಾಗಿ ಬಂದ್ವು. ಹಿಂಗಾಗಿ ಅವಕ್ಕೆ ಆ ನಿಗಮನೂ ಮಾಡಬೇಕು.
ಆ ನಿಗಮದ ಮಾಡೋ ಅವಶ್ಯಕತೆ ಇದೆ. ನೀವು ಕಮಿಟ್ಮೆಂಟ್ ಆಗಿದ್ರು, ನೀವು ಮಾತು ಕೊಟ್ಟೋಗಿದ್ರು, ಅವು ಹಿಂದುಳಿದ ವರ್ಗದ ವಿಚಾರದೊಳಗೆ ಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇದೆ. ಹೀಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀನಿ, ಅದಕ್ಕೆ ಕಾಲಾವಕಾಶ ಹೇಳಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಈ ನಾರಾಯಣಗುರು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಮತ್ತು ಸಮುದಾಯ ಭವನದ ಬಗ್ಗೆ ಹೇಳಿದ್ರು. ನಮ್ಮ ಇತಿಮಿತಿಯೊಳಗೆ ಸಮುದಾಯ ಭವನ ಏನಾಗಿದೆ, ಹಿಂದಿನ ಸರ್ಕಾರದ ಕನಿಷ್ಠ ಒಂದು 600 ರಿಂದ 700 ಕೋಟಿ ರೂಪಾಯಿ ದುಡ್ಡು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಆ ಪೇಮೆಂಟನ್ನು ಕೊಡಕ್ಕಾಗ್ತಾ ಇಲ್ಲ, ಅರ್ಧಂಬರ್ಧ ಆಗಿದಾವೆ ಸಮುದಾಯ ಭವನಗಳು. ಅದಕ್ಕೆ ನಮಗೆ ಈ ಸತಿ ಬರೀ 109 ಕೋಟಿ, 50 ಕೋಟಿ ಆ ಹಿಂದಿನ ಸಮುದಾಯ ಭವನಕ್ಕೆ ದುಡ್ಡು ಪೇಮೆಂಟ್ ಮಾಡಲಿಕ್ಕೆ 50 ಕೋಟಿ ಇಟ್ಕೊಂಡಿದ್ವಿ, ಉಳಿದಿದ್ದನ್ನ ಹೊಸದು ಕೊಡ್ಬೇಕಂತ. ಆದ್ರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ, ಈ ಸತಿ ನನಗೆ ಹೆಚ್ಚು ಅನುದಾನ ಕೊಡ್ಬೇಕಂತ ವಿನಂತಿಯನ್ನ ಮಾಡಿದ್ವಿ. ಅದು ನನ್ನ ಅನುದಾನದ ಇತಿಮಿತಿಯೊಳಗೆ ಅದನ್ನ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ನೋಡಿ, ಅವ್ರು ನೀವು ಗಮನಿಸ ಉತ್ತರ ಕೊಟ್ಟಿದ್ದಾರೆ. ಇದು ಚರ್ಚೆ ಅಲ್ಲ. ಯೂಶಲಿ ನಿಮ್ಗೆ ಇದರ ಬಗ್ಗೆ ಏನಿದ್ರೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಇದನ್ನ ಡೀಟೇಲ್ ಚರ್ಚೆ ಮಾಡಿ ನಿಮ್ಗೆ ಬರುವಂತ ಎಲ್ಲ ಸವಲತ್ತನ್ನು ತಗೊಳ್ಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.